ಹಾಯ್ ಫ್ರೆಂಡ್ಸ್, ಸೇನಾಧಿಕಾರಿಗಳ ರ್ಯಾಂಕ್ ಗುರುತಿಸೋದು ಹೇಗೆ? ಯಾವ ಅಧಿಕಾರಿ ಯಾವ ಹುದ್ದೆ ಅಂತ ಯೂನಿಫಾರ್ಮ್ನಿಂದ ಕಂಡುಹಿಡಿಯೋದು ಹೇಗೆ? ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಸಂಬಳ ಇರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಭಾರತದ ಸೇನೆಯಲ್ಲಿ 14 ಲಕ್ಷಕ್ಕೂ ಹೆಚ್ಚು ಸೈನಿಕರಿದ್ದಾರೆ. ಅತಿ ಹೆಚ್ಚು ಸೈನಿಕರನ್ನು ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ಸೇನೆಯಲ್ಲಿ ರ್ಯಾಂಕ್ಗಳು 3 ವಿಭಾಗಗಳಲ್ಲಿ ಡಿವೈಡ್ ಮಾಡಲಾಗುತ್ತೆ. ಅವುಗಳಂದರೆ ಕಮಿಷನ್ಡ್ ಆಫೀಸರ್, ಜೂನಿಯರ್ ಕಮಿಷನ್ಡ್ ಆಫೀಸರ್, ಅನ್ಕಮಿಷನ್ಡ್ ಆಫೀಸರ್. ಇವರಲ್ಲಿ ಕಮಿಷನ್ಡ್ ಆಫೀಸರ್ IAS IPS ಅಧಿಕಾರಿಗಳಿಗೆ ಸಮನಾಗಿರುತ್ತಾರೆ. ಅದೇ ರೀತಿ ಜೂನಿಯರ್ ಕಮಿಷನ್ಡ್ ಆಫೀಸರ್ ಗ್ರೂಪ್ B ಗೆಜೆಟೆಡ್ ಆಫೀಸರ್ಗಳಿಗೆ ಸಮನಾಗಿರ್ತಾರೆ. ಇನ್ನು ನಾನ್ ಕಮಿಷನ್ಡ್ ಆಫೀಸರ್ಸ್ ಕ್ಯಾಟಗರಿಯಲ್ಲಿ ಸೈನಿಕರು ಸೇರಿದಂತೆ ಇತರೆ ಅಧಿಕಾರಿಗಳು ಬರ್ತಾರೆ. ಅತ್ಯಂತ ತಳಮಟ್ಟದಿಂದ ಮೇಲ್ಮಟ್ಟದ ಅಧಿಕಾರಿವರೆಗೆ ವಿವಿಧ ಹುದ್ದೆಗಳಿಗೆ ಯಾವ ರೀತಿಯ ಸಿಂಬಲ್ ನೀಡಲಾಗುತ್ತೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೈನಿಕ. ಫ್ರೆಂಡ್ಸ್, ಸೇನೆಯಲ್ಲಿ ಅತ್ಯಂತ ತಳಮಟ್ಟದಲ್ಲಿ ಬರೋದು ಸೈನಿಕ. ಇವರು ನಾನ್ ಕಮಿಷನ್ಡ್ ಆಫೀಸರ್ಸ್ ಪಟ್ಟಿಯಲ್ಲಿ ಬರ್ತಾರೆ. ಸಿಪಾಯಿ ಅಂತ ಕೂಡ ಕರೆಯಲಾಗುತ್ತೆ. ಇವರ ಭುಜದಲ್ಲಿ ಯಾವುದೇ ಸಿಂಬಲ್ ಇರೋ ಬ್ಯಾಡ್ಜ್ ಇರೋದಿಲ್ಲ. ಸ್ಟಾರ್ ಗೀರ್ ಏನೂ ಇರೋದಿಲ್ಲ. ಪಟ್ಟಿ ಬೋಳಾಗಿರುತ್ತೆ. 21,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಅಂದರೆ PF ಅದು ಇದು ಎಲ್ಲ ಕಟ್ಟಾಗಿ ಇಷ್ಟು ಕೈಗೆ ಬರುತ್ತೆ. ಆದರೆ ಕಟ್ಟಾದ ದುಡ್ಡು ನಿವೃತ್ತಿ ಟೈಮ್ನಲ್ಲಿ ವಾಪಸ್ ಬರುತ್ತೆ. ಲ್ಯಾನ್ಸ್ ನಾಯ್ಕ್. ಸೈನಿಕನ ನಂತರ ಬರೋದು ಲ್ಯಾನ್ಸ್ ನಾಯ್ಕ್. ಇವರ ಭುಜದಲ್ಲಿ ಈ ರೀತಿ ಒಂದು ಪಟ್ಟಿ ಇರುತ್ತೆ. ಇವರಿಗೆ 21,700 ರೂಪಾಯಿ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಭತ್ಯೆ ಎಲ್ಲ ಸೇರಿ ಕೈಗೆ ಬರುವಾಗ ಸ್ವಲ್ಪ ಜಾಸ್ತಿ ಆಗುತ್ತೆ. ನಾಯ್ಕ್. ಲ್ಯಾನ್ಸ್ ನಾಯ್ಕ್ ಬಳಿಕ ಬರೋದು ನಾಯ್ಕ್. ಇವರ ಭುಜದಲ್ಲಿ 2 ಪಟ್ಟಿ ಇರುತ್ತೆ. ಇವರಿಗೂ ಸ್ಯಾಲ್ರಿ 25,500 ರೂಪಾಯಿ ಅಷ್ಟಿರುತ್ತೆ. ಹವಲ್ದಾರ್. ನೆಕ್ಸ್ಟ್ ಬರೋದು ಹವಲ್ದಾರ್. ಇವರ ಭುಜದಲ್ಲಿ 3 ಪಟ್ಟಿ ಇರುತ್ತೆ. ನಾನ್ ಕಮಿಷನ್ಡ್ ಆಫೀಸರ್ಗಳ ಪೈಕಿ ಇದು ಅತಿ ದೊಡ್ಡ ಹುದ್ದೆಯಾಗಿದೆ. ಇವರಿಗೆ ಬೇಸಿಕ್ ಸ್ಯಾಲರಿ 29,200 ರೂಪಾಯಿ ಅಷ್ಟಿರುತ್ತೆ. ಇವಿಷ್ಟು ನಾನ್ ಕಮಿಷನ್ಡ್ ರ್ಯಾಂಕ್ಗಳು. ನೆಕ್ಸ್ಟ್ ಬರೋದು ಜೂನಿಯರ್ ಕಮಿಷನ್ ರ್ಯಾಂಕ್ಗಳು. ಈ ರ್ಯಾಂಕ್ನಲ್ಲಿ ಬರೋ ಎಲ್ಲ ಅಧಿಕಾರಿಗಳ ಬ್ಯಾಡ್ಜ್ನಲ್ಲಿ ಈ ರೀತಿಯ ಫ್ಲಾಟ್ ಪಟ್ಟಿ ಇರುತ್ತೆ. ಈ ಕೆಟಗರಿಯಲ್ಲಿ ತಳಮಟ್ಟದಲ್ಲಿ ಫಸ್ಟ್ ಬರೋದು ನಾಯ್ಬ್ ಸುಬೇದಾರ್. ಇವರ ಭುಜದಲ್ಲಿ ಒಂದು ಸ್ಟ್ರಿಪ್ ಮತ್ತು ಒಂದು ಸ್ಟಾರ್ ಸಿಂಬಲ್ ಇರುತ್ತೆ. ಜೊತೆಗೆ ಹಳದಿ ಮತ್ತು ಕೆಂಪು ಬಣ್ಣದ ಸ್ಟ್ರಿಪ್ ಕೂಡ ಇರುತ್ತೆ. ಇವರಿಗೆ 35,400 ರೂಪಾಯಿಯಷ್ಟು ಬೇಸಿಕ್ ವೇತನ ಇರುತ್ತೆ. ಸುಬೇದಾರ್. ನಾಯ್ಬ್ ಸುಬೇದಾರ್ ಆದಮೇಲೆ ಬರೋದು ಸುಬೇದಾರ್. ಇವರ ಭುಜದಲ್ಲಿ 2 ಸ್ಟಾರ್ ಇರುತ್ತೆ. ಇವರ ಭುಜದಲ್ಲೂ ನಾಯ್ಬ್ ಸುಬೇದಾರ್ ರೀತಿಯಲ್ಲೇ ಕೆಂಪು ಮತ್ತು ಹಳದಿ ಬಣ್ಣದ ಸ್ಟ್ರಿಪ್ ಇರುತ್ತೆ. ಇವರಿಗೆ 44,900 ರೂಪಾಯಿಯಷ್ಟು ಸ್ಯಾಲರಿ ಇರುತ್ತೆ. ಸುಬೇದಾರ್ ಮೇಜರ್. ಸುಬೇದಾರ್ ಹುದ್ದೆಯ ಮೇಲೆ ಬರೋದು ಸುಬೇದಾರ್ ಮೇಜರ್. ಇವರ ಭುಜದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ಪಟ್ಟಿಯ ಜೊತೆಗೆ ಅಶೋಕ ಸ್ತಂಭ ಇರುತ್ತೆ. ಇವರ ಸ್ಯಾಲರಿ 47,600 ರೂಪಾಯಿಯಷ್ಟಿರುತ್ತೆ. ಇವರ ನಂತರ ಕಮಿಷನ್ಡ್ ಆಫೀಸರ್ಗಳ ಕೆಟಗರಿ ಬರುತ್ತೆ. ಇವರಲ್ಲಿ ಫಸ್ಟ್ ಬರೋದು ಲೆಫ್ಟಿನೆಂಟ್. ಅಮೆರಿಕನ್ ಇಂಗ್ಲಿಷ್ನಲ್ಲಿ ಇದನ್ನು ಲ್ಯೂಟಿನೆಂಟ್ ಅಂತ ಕೂಡ ಕರೆಯಲಾಗುತ್ತೆ. ಆದರೆ ಬ್ರಿಟಿಷ್ ಇಂಗ್ಲಿಷ್ನಲ್ಲಿ ಲೆಫ್ಟಿನೆಂಟ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ನಮ್ಮ ದೇಶದಲ್ಲೂ ಲೆಫ್ಟಿನೆಂಟ್ ಅಂತ ಕರೆಯಲಾಗುತ್ತೆ. ಇವರನ್ನು ಯಂಗ್ ಆಫೀಸರ್ಗಳು ಅಂತ ಕೂಡ ಕರೆಯಲಾಗುತ್ತೆ. ಇವರ ಯೂನಿಫಾರ್ಮ್ನಲ್ಲಿ 2 ಸ್ಟಾರ್ಗಳನ್ನು ನೋಡಬಹುದಾಗಿದೆ. ಇವರ ಸಂಬಳ 56,100 ರೂಪಾಯಿಯಷ್ಟಿರುತ್ತೆ. ಕ್ಯಾಪ್ಟನ್. ಈ ಪಟ್ಟಿಯಲ್ಲಿ ನಂತರ ಬರೋದು ಕ್ಯಾಪ್ಟನ್. ಇವರ ಭುಜದಲ್ಲಿ 3 ಸ್ಟಾರ್ಗಳು ಇರುತ್ತವೆ. 2 ವರ್ಷಗಳ ಕಾಲ ಲೆಫ್ಟಿನೆಂಟ್ ಆಗಿ ಸೇವೆ ಸಲ್ಲಿಸಿದ ಬಳಿಕ ಈ ಹುದ್ದೆಗೆ ಏರಬಹುದಾಗಿದೆ. ಇವರಿಗೆ 61,300 ರೂಪಾಯಿಯಷ್ಟು ಸಂಬಳ ಇರುತ್ತೆ. ಮೇಜರ್. ಇವರ ಭುಜದಲ್ಲಿ ಅಶೋಕ ಸ್ತಂಭದ ಸಿಂಬಲ್ ಇರುತ್ತೆ. ಈ ಹುದ್ದೆಗೆ ಏರಲು ಕಮಿಷನ್ಡ್ ಆಫೀಸರ್ ಆಗಿ ಕನಿಷ್ಠ 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿರಬೇಕಾಗುತ್ತೆ. ಜೊತೆಗೆ ಪಾರ್ಟ್ B ಎಕ್ಸಾಮ್ ಕೂಡ ಪಾಸ್ ಮಾಡಿರಬೇಕಾಗುತ್ತೆ. ಇವರಿಗೆ ತಿಂಗಳಿಗೆ 69,400 ರೂಪಾಯಿ ಸಂಬಳ ಇರುತ್ತೆ. ಲೆಫ್ಟಿನೆಂಟ್ ಕರ್ನಲ್. ಇವರ ಭುಜದಲ್ಲಿ 1 ಸ್ಟಾರ್ ಮತ್ತು ಅಶೋಕ ಸ್ತಂಭದ ಸಿಂಬಲ್ ಇರುತ್ತೆ. ಈ ಹುದ್ದೆಗೆ ಏರಬೇಕಾದ್ರೆ ಕನಿಷ್ಠ 13 ವರ್ಷಗಳ ಕಾಲ ಕಮಿಷನ್ಡ್ ಆಫೀಸರ್ ಆಗಿ ಕೆಲಸ ಮಾಡಿರಬೇಕು. ಜೊತೆಗೆ D ವಿಭಾಗದ ಪರೀಕ್ಷೆ ಪಾಸ್ ಮಾಡಿರಬೇಕಾಗುತ್ತೆ. ಇವರಿಗೆ 1,21,000 ರೂಪಾಯಿ ಸಂಬಳ ಇರುತ್ತೆ. 2011ರಲ್ಲಿ ಭಾರತ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ಬಳಿಕ MS ಧೋನಿಗೂ ಇದೇ ಪದವಿ ನೀಡಿ ಗೌರವಿಸಲಾಗಿತ್ತು. ಫ್ರೆಂಡ್ಸ್, ಇದಾದ್ಮೇಲೆ ಸೆಲೆಕ್ಷನ್ ಗ್ರೇಡ್ ಬರುತ್ತೆ. ಈ ಗ್ರೇಡ್ನ ಹುದ್ದೆಗಳಿಗೆ ಅಧಿಕಾರಿಗಳನ್ನು ಸೆಲೆಕ್ಷನ್ ಮಾಡಲಾಗುತ್ತೆ. ಇದನ್ನು ಮೆರಿಟ್ ಮತ್ತು ಅಧಿಕಾರಿಗಳ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ನಿರ್ಧರಿಸಲಾಗುತ್ತೆ.
ಇವರ ಕಾಲರ್ನಲ್ಲಿ ಈ ರೀತಿಯ ಒಂದು ಪಟ್ಟಿ ಇರುತ್ತೆ. ಅವರ ಹುದ್ದೆಗೆ ತಕ್ಕಂತೆ ಅದರಲ್ಲಿರೋ ಚಿಹ್ನೆಗಳು ಕೂಡ ಬದಲಾಗ್ತವೆ. ಸೆಲೆಕ್ಟ್ ಆಗೋ ಅಧಿಕಾರಿಗಳು ತಂಡದ ಕಮಾಂಡಿಂಗ್ ಹೊಂದಿರ್ತಾರೆ. ಇವರನ್ನು ಕಮಾಂಡಿಂಗ್ ಆಫೀಸರ್ ಅಂತಲೂ ಕರೆಯಬಹುದು. ಇವರ ಪೈಕಿ ತಳಮಟ್ಟದಲ್ಲಿ ಫಸ್ಟ್ ಬರೋದು ಕರ್ನಲ್. ಇವರ ಭುಜದಲ್ಲಿ 2 ಸ್ಟಾರ್ ಮತ್ತು ಅಶೋಕ ಸ್ತಂಭ ಇರುತ್ತೆ. ಇದಾದ್ಮೇಲೆ ಕಾಲರ್ನಲ್ಲಿ ಕೆಂಪು ಪಟ್ಟಿಯಲ್ಲಿ ಗೋಲ್ಡನ್ ಪಟ್ಟಿ ಇರುತ್ತೆ. ಈ ಹುದ್ದೆಗೇರಲು ಅಧಿಕಾರಿಗಳು ಕನಿಷ್ಠ 15 ವರ್ಷಗಳವರೆಗೆ ಕಮಿಷನ್ಡ್ ಅಧಿಕಾರಿಗಳಾಗಿ ಕೆಲಸ ಮಾಡಿರಬೇಕಾಗುತ್ತೆ. ಇವರಿಗೆ 1,30,600 ರೂಪಾಯಿ ಸ್ಯಾಲರಿ ಇರುತ್ತೆ. ಬ್ರಿಗೇಡಿಯರ್ ಈ ಪಟ್ಟಿಯಲ್ಲಿ ನಂತರ ಬರೋದು ಬ್ರಿಗೇಡಿಯರ್. ಇವರ ಭುಜದಲ್ಲಿ 3 ಸ್ಟಾರ್ಗಳು ಮತ್ತು 1 ಅಶೋಕ ಸ್ತಂಭ ಇರುತ್ತೆ. ಜೊತೆಗೆ ಕಾಲರ್ನಲ್ಲಿ ಕೆಂಪು ಪಟ್ಟಿ ಇದ್ದು ಅದರಲ್ಲಿ 1 ಸ್ಟಾರ್ ಇರುತ್ತೆ. ಈ ಹುದ್ದೆಗೇರಲು ಕನಿಷ್ಠ 25 ವರ್ಷಗಳ ಕಾಲ ಕಮಿಷನ್ಡ್ ಅಧಿಕಾರಿಗಳಾಗಿ ಕೆಲಸ ಮಾಡಿದ ಅನುಭವ ಹೊಂದಿರಬೇಕಾಗುತ್ತೆ. ಇವರಿಗೆ 1,39,600 ರೂಪಾಯಿ ಸಂಬಳ ಇರುತ್ತೆ. ಮೇಜರ್ ಜನರಲ್ ಇವರ ಯೂನಿಫಾರ್ಮ್ ಬ್ಯಾಡ್ಜ್ನಲ್ಲಿ ತಲ್ವಾರ್ ಮತ್ತು ದಂಡ ಅಂದ್ರೆ ಲಾಠಿ ರೀತಿಯ ಕ್ರಾಸ್ ಸಿಂಬಲ್ ಇರುತ್ತೆ. ಅದರ ಮೇಲೆ ಸ್ಟಾರ್ ಸಿಂಬಲ್ ಇರುತ್ತೆ. ಇವೆರಡರ ಮೇಲೂ ಸಣ್ಣದಾದ ರೆಡ್ ಔಟ್ಲೈನ್ ಕೂಡ ಇರುತ್ತೆ. ಇವರ ಕಾಲರ್ನಲ್ಲಿ ಕೆಂಪು ಪಟ್ಟಿ ಇದ್ದು ಅದರಲ್ಲಿ 2 ಸ್ಟಾರ್ಗಳು ಕೂಡ ಇರುತ್ತವೆ. ಈ ಹುದ್ದೆಗೇರಲು ಅಧಿಕಾರಿಗಳು 28 ವರ್ಷಗಳ ಕಾಲ ಕಮಿಷನ್ಡ್ ಆಫೀಸರ್ ಆಗಿ ಕೆಲಸ ಮಾಡಿರಬೇಕಾಗುತ್ತೆ. ಮೇಜರ್ ಜನರಲ್ಗೆ 1,44,200 ರೂಪಾಯಿಯಷ್ಟು ವೇತನ ಇರುತ್ತೆ. ಲೆಫ್ಟಿನೆಂಟ್ ಜನರಲ್ ಇವರ ಯೂನಿಫಾರ್ಮ್ನಲ್ಲೂ ಮೇಜರ್ ಜನರಲ್ ರೀತಿಯಲ್ಲೇ ತಲ್ವಾರ್ ಮತ್ತು ದಂಡದ ಕ್ರಾಸ್ ಸಿಂಬಲ್ ಇರುತ್ತೆ. ಆದರೆ ಸ್ಟಾರ್ ಇರೋ ಜಾಗದಲ್ಲಿ ಅಶೋಕ ಸ್ತಂಭ ಇರುತ್ತೆ. ಇನ್ನು ಕಾಲರ್ನ ಕೆಂಪು ಪಟ್ಟಿಯಲ್ಲಿ 3 ಗೋಲ್ಡನ್ ಸ್ಟಾರ್ ಇರುತ್ತೆ. ಈ ಹುದ್ದೆಗೇರಲು ಕನಿಷ್ಠ 36 ವರ್ಷಗಳ ಕಾಲ ಕಮಿಷನ್ಡ್ ಆಫೀಸರ್ ಆಗಿ ಕೆಲಸ ಮಾಡಿರಬೇಕಾಗುತ್ತೆ. ಇವರಿಗೆ 1,82,200 ರೂಪಾಯಿಯಷ್ಟು ಸಂಬಳ ಇರುತ್ತೆ. ಜನರಲ್ ಇದು ಭಾರತೀಯ ಸೇನೆಯ ಅತಿ ದೊಡ್ಡ ಹುದ್ದೆಯಾಗಿದೆ. ಇವರನ್ನು ಕಮಾಂಡರ್ ಇನ್ ಚೀಫ್ ಅಂತ ಕೂಡ ಕರೆಯಬಹುದಾಗಿದೆ. ಇವರ ಭುಜದಲ್ಲಿ ತಲ್ವಾರ್ ಮತ್ತು ದಂಡದ ಕ್ರಾಸ್ ಸಿಂಬಲ್ ಜೊತೆಗೆ ಸ್ಟಾರ್ ಮತ್ತು ಅಶೋಕ ಸ್ತಂಭದ ಚಿತ್ರ ಕೂಡ ಇರುತ್ತೆ. ಇವರ ಕಾಲರ್ನಲ್ಲಿ 4 ಗೋಲ್ಡನ್ ಸ್ಟಾರ್ಗಳಿರುತ್ತವೆ. ಈ ರ್ಯಾಂಕ್ ಚೀಫ್ ಆಫ್ ಆರ್ಮಿ ಸ್ಟಾಫ್ಗೆ ನೀಡಲಾಗುತ್ತೆ. ಈ ಹುದ್ದೆ IASನ ಹೈಯೆಸ್ಟ್ ಪೋಸ್ಟ್ ಆಗಿರೋ ಕ್ಯಾಬಿನೆಟ್ ಸೆಕ್ರೆಟರಿ ಪೋಸ್ಟ್ಗೆ ಈಕ್ವಲ್ ಆಗಿರುತ್ತೆ. ಇನ್ನು ಈ ಹುದ್ದೆಗೆ 2,50,000 ರೂಪಾಯಿಯಷ್ಟು ಸ್ಯಾಲರಿ ಇರುತ್ತೆ. ಫ್ರೆಂಡ್ಸ್, ಈ ಉನ್ನತ ಹಂತದ ಅಧಿಕಾರಿಗಳಿಗೆ ಮತ್ತೊಂದು ಗುರುತು ಇರುತ್ತೆ. ಅದೇನಂದ್ರೆ ಇವರ ವಾಹನವನ್ನು ನೋಡಿಯೇ ಇದು ಯಾರ ವಾಹನ ಅಂತ ಗುರುತು ಹಿಡಿಯಬಹುದಾಗಿರುತ್ತೆ. ಯಾಕಂದ್ರೆ ಇವರಿಗೆ ಎಷ್ಟು ಸ್ಟಾರ್ ನೀಡಲಾಗಿರುತ್ತೋ ಅಷ್ಟೇ ಸ್ಟಾರ್ಗಳನ್ನು ವಾಹನದ ಮೇಲೂ ಹಾಕಿರಲಾಗುತ್ತೆ. ಫೀಲ್ಡ್ ಮಾರ್ಷಲ್ ಈ ಎಲ್ಲ ರ್ಯಾಂಕ್ಗಳನ್ನು ಹೊರತುಪಡಿಸಿ ಮತ್ತೊಂದು ರ್ಯಾಂಕ್ ಇರುತ್ತೆ. ಅದೇ ಫೀಲ್ಡ್ ಮಾರ್ಷಲ್. ಇದರ ಯೂನಿಫಾರ್ಮ್ನಲ್ಲಿ ತಲ್ವಾರ್ ಮತ್ತು ದಂಡದ ಕ್ರಾಸ್ ಇರುತ್ತೆ. ಅದಕ್ಕೆ ಹೂವಿನ ಮಾಲೆ ಕೂಡ ಹಾಕಿರಲಾಗುತ್ತೆ. ಜೊತೆಗೆ ಅದರ ಮೇಲೆ ಅಶೋಕ ಸ್ತಂಭ ಕೂಡ ಇರುತ್ತೆ. ಇದನ್ನು ಯಾವುದೇ ಅಧಿಕಾರಿಗಳು ತಮ್ಮ ಸೇವೆಯ ಅವಧಿಯಲ್ಲಿ ಮಾಡಿದ ಮಹತ್ತರವಾದ ಕೆಲಸಗಳಿಗೆ ಗೌರವಾರ್ಥವಾಗಿ ನೀಡಲಾಗುತ್ತೆ. ಭಾರತದಲ್ಲಿ ಈವರೆಗೆ 2 ಮಾತ್ರವೇ ಈ ಹುದ್ದೆ ನೀಡಲಾಗಿದೆ. ಮೊದಲಿಗೆ ಸ್ಯಾಮ್ ಮಾಣಿಕ್ ಶಾ ಅವರಿಗೆ ನೀಡಲಾಗಿದೆ. 1971ರ ಪಾಕಿಸ್ತಾನ ಜೊತೆಗಿನ ಯುದ್ಧದಲ್ಲಿ ಇವರ ಲೀಡರ್ಶಿಪ್ನಲ್ಲಿ ಭಾರತ ಗೆದ್ದಿತ್ತು. ಹೀಗಾಗಿ 1973ರಲ್ಲಿ ಫೀಲ್ಡ್ ಮಾರ್ಷಲ್ ಅನ್ನೋ ಗೌರವ ನೀಡಲಾಗಿತ್ತು. ಅದೇ ರೀತಿ KM ಕಾರ್ಯಪ್ಪ 1947ರಲ್ಲಿ ಕಾಶ್ಮೀರದ ವಿಚಾರವಾಗಿ ಪಾಕ್ ಜೊತೆಗಿನ ಸಂಘರ್ಷದಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಹೀಗಾಗಿ 1986ರಲ್ಲಿ ಫೀಲ್ಡ್ ಮಾರ್ಷಲ್ ರ್ಯಾಂಕ್ ನೀಡಲಾಯಿತು. ಈ ಹುದ್ದೆಗೆ ಸಪರೇಟ್ ವೇತನ ಅಂತೇನೂ ಇಲ್ಲ. ಮೊದಲೇ ಹೇಳಿದಂತೆ ಇದು ಗೌರವಾರ್ಥ ಪದವಿ ಆಗಿದೆ. ಫ್ರೆಂಡ್ಸ್, ಇದು ದೇಶದ ಸೇನೆಯ ಅಧಿಕಾರಿಗಳ ರ್ಯಾಂಕ್ನ ಸಿಂಬಲ್ ಮತ್ತು ವೇತನವನ್ನು ತಿಳಿಸಿಕೊಡುವ ಪ್ರಯತ್ನ. ಇಲ್ಲಿ ಪ್ರತಿಯೊಂದು ಹುದ್ದೆಯ ಸ್ಟಾರ್ಟಿಂಗ್ ವೇತನ ಮಾತ್ರ ಹೇಳಿದ್ದೀವಿ. ಆದರೆ ವೇತನ ಪ್ರತಿ ವರ್ಷ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದು ಅಲ್ಲದೆ ಅಪಾಯಕಾರಿ ಪ್ರದೇಶಗಳಲ್ಲಿ ಪೋಸ್ಟಿಂಗ್ ಆದಾಗಲೂ ಅವರಿಗೆ ಹೆಚ್ಚಿನ ವೇತನ ಸಿಗುತ್ತೆ. ಇನ್ನು ಪೀಸ್ ಕೀಪಿಂಗ್ ಅದು ಇದು ಅಂತ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಲ್ಲಿ ಭಾಗಿಯಾದಾಗಲೂ ಯೋಧರಿಗೆ ಹೆಚ್ಚಿನ ಸಂಬಳ ಸಿಗುತ್ತೆ. ಇದಲ್ಲದೆ ನಾವು ವಿಡಿಯೋದಲ್ಲಿ ಹೇಳಿರೋದು ಪ್ರತಿ ತಿಂಗಳು ಪೆನ್ಷನ್ ಅದು ಇದು ಅಂತ ಎಲ್ಲ ಕಟ್ಟಾಗಿ ಕೈಗೆ ಬರೋ ಸಂಬಳ. ಹೀಗೆ ಕಟ್ಟಾದ ದುಡ್ಡು ನಿವೃತ್ತಿ ಟೈಮ್ನಲ್ಲಿ ಅಕೌಂಟ್ಗೆ ಬರುತ್ತೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಜೀವ ಪಣಕ್ಕಿಟ್ಟು ಕೆಲಸ ಮಾಡೋ ಯೋಧರಿಗೆ ಕೊಡ್ತಿರೋ ಸಂಬಳ ಸಾಕಾ ಅಥವಾ ಇನ್ನೂ ಹೆಚ್ಚು ಸಂಬಳ ಕೊಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನೌಕಾಪಡೆ ಮತ್ತು ವಾಯುಪಡೆಯ ಅಧಿಕಾರಿಗಳ ರ್ಯಾಂಕ್, ಸಿಂಬಲ್ ಮತ್ತು ವೇತನವನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ.